Hello friends, welcome to the class Indian Polity presented by Sangiti sir. Telegram and WhatsApp channel, YouTube and app ಕೂಡ ಸಂಗಟಿ ಸರ್ ಅಕಾಡೆಮಿ ಅನ್ನುವಂಥದ್ದು. ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಇಂಡಿಯನ್ ಪಾಲಿಟಿಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಮುಖಾಂತರ ನೋಡ್ತಾ ಇದ್ದೀವಿ. ಶಾಸಕಾಂಗವು ರಚಿಸಿದ ಕಾನೂನನ್ನು ಏನೆಂದು ಕರೆಯಲಾಗುತ್ತದೆ? ಶಾಸಕಾಂಗ ರಚನೆ ಮಾಡಿದಂಥ ಕಾನೂನನ್ನು ಏನಂತ ಕರಿತೀವಿ? ಆಪ್ಷನ್ ಎ ಹಣ ಮಸೂದೆ, ಶಾಸನ ಅಥವಾ ಶಾಸನಬದ್ಧ ಕಾನೂನು ಅಂತ ಕರಿತೀವಿ, ಬಜೆಟ್ ಅಂತ ಕರಿತೀವಿ, ಅಥವಾ ಮೇಲಿನ ಯಾವುದು ಅಲ್ಲ. ಯಾವುದು ಸರಿಯಾದ ಉತ್ತರ? ಈಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಇರ್ತದಲ್ಲ, ಶಾಸಕಾಂಗ ಮಾಡಿದಂಥ ಕಾನೂನು ಏನಂತ ಕರೀತಾರೆ? ಪಾಸ್ ಮಾಡಿ ಆನ್ಸರ್ ಮಾಡಿ ಸ್ನೇಹಿತರೆ. ಸರಿಯಾದ ಉತ್ತರ ಶಾಸನ. ಶಾಸಕಾಂಗ ರಚನೆ ಮಾಡಿದರೆ ಅದೇನಂತೀವಿ? ಶಾಸನ. ಶಾಸನ ಅಂತಂದ್ರೇನು? ಶಾಸನಬದ್ಧ ಕಾನೂನು ಅಂದ್ರೆ ಶಾಸಕಾಂಗ ಅಂದ್ರೆ ಪಾರ್ಲಿಮೆಂಟಲ್ಲಿ ಪಾಸ್ ಆಗಬೇಕದು. ಅದನ್ನ ನಾವು ಏನಂತೀವಿ? ಶಾಸನ ಅಥವಾ ಶಾಸನಬದ್ಧ ಕಾನೂನು ಅಂತ. ಅದು ಇದಕ್ಕೆ ಪಾರ್ಲಿಮೆಂಟಲ್ಲಿ ಪಾಸ್ ಆಗೋಕ್ಕಿಂತ ಮುಂಚೆ ಬಸ್ಟ್ ಬರೀ ಇಂಟ್ರೊಡಕ್ಷನ್ ಆದರೆ ಅದಕ್ಕೆ ಬರೀ ಮಸೂದೆ ಅಂತೀವಿ, ಸಾಮಾನ್ಯ ಮಸೂದೆ ಅಷ್ಟೇ. ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಡೆ ಪಾಸ್ ಆಗಿ ರಾಷ್ಟ್ರಪತಿಯವರ ಹತ್ರ ಹೋಗಿ ಅವ್ರದ್ದು ಸೈನ್ ಆದರೆ, ಅಂಕಿತ ಬಿದ್ದರೆ ಅವ್ರದ್ದು, ಅವಾಗ ಅದನ್ನ ಶಾಸನಬದ್ಧ ಕಾನೂನು ಅಂತ ಕರಿತೀವಿ. ಯಾವತ್ತು ರಾಷ್ಟ್ರಪತಿಯವರು ಸೈನ್ ಆಗತ್ತೆ ಅವತ್ತಿಂದ ಕಾನೂನು ಜಾರಿ ಆಗ್ತದೆ. ಅದಾದ ಸ್ವಲ್ಪ ದಿನಗಳಲ್ಲಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳನ್ನು ಮಾಡಿ ಗೆಜೆಟ್ ನೋಟಿಫಿಕೇಶನ್ ಕೂಡ ಬಿಡ್ತಾರೆ. ಬಟ್ ರಾಷ್ಟ್ರಪತಿ ಸೈನ್ ಆಗಿದ್ದನ್ನ ಫೈನಲ್ ಆಗಿ ಮೆನ್ಷನ್ ಮಾಡ್ತಾರೆ, ಅವತ್ತಿಂದ ಕಾನೂನು ಸ್ಟಾರ್ಟ್ ಅಂತ. ಕೆಳಗಿನವುಗಳಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಅಥವಾ ರಾಜ್ಯ ಪಟ್ಟಿಯಲ್ಲಿ ಅಥವಾ ಭಾರತದ ಸಂವಿಧಾನದ ಸಂವರ್ತಿ ಪಟ್ಟಿಯಲ್ಲಿ ಇಲ್ಲದ ವಿಷಯಗಳ ಬಗ್ಗೆ ಶಾಸನ ಮಾಡುವ ಅಧಿಕಾರ ಯಾವುದು? ನಾರ್ಮಲಿ ನಾವು 7th ಶೆಡ್ಯೂಲ್ ಅಲ್ಲಿ ನೋಡಿದಾಗ ಒಂದು ಕೇಂದ್ರ ಪಟ್ಟಿ ಇರ್ತದೆ, ರಾಜ್ಯ ಪಟ್ಟಿ ಇರ್ತದೆ, ಸಮವರ್ತಿ ಪಟ್ಟಿ ಇರ್ತದೆ. ಈ ಮೂರು ಪಟ್ಟಿಯಲ್ಲಿ ಇಲ್ಲದೇ ಇರುವಂತ ವಿಷಯಗಳನ್ನ, ಕೆಲವೊಂದು ವಿಷಯಗಳು ಇರ್ತಾವಲ್ಲ, ಅವನ್ನ ಕಾನೂನು ಮಾಡೋ ಅಧಿಕಾರ ಯಾರಿಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂತ ಅಧಿಕಾರ ಸಂಸತ್ತಿಗಿದೆಯಾ, ರಾಜ್ಯ ವಿಧಾನಸಭೆಗಳಿಗಿದೆಯಾ, ರಾಜ್ಯ ಶಾಸಕಾಂಗ ಮತ್ತು ಸಂಸತ್ತು ಎರಡಕ್ಕೂ ಇದೆ ಅಂತ ಹೇಳ್ತಾ ಇದ್ದೀವಿ. ಸಂಸತ್ತು ಅಥವಾ ರಾಜ್ಯ ವಿಧಾನಸಭೆ ಎರಡಕ್ಕೂ ಇಲ್ಲ, ಎರಡಕ್ಕೂ ಬರೋದಲ್ಲ ಇವು ಅಂತ. ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಸಂಸತ್ತು. ಪಾರ್ಲಿಮೆಂಟಿಗೆ ಅಧಿಕಾರ ಇದೆ. ಕೇಂದ್ರ ಪಟ್ಟಿಯಲ್ಲಿರುವಂತ ವಿಷಯಗಳನ್ನ ಕಾನೂನು ಮಾಡೋದು ಯಾರು? ಸಂಸತ್ತು ಮಾಡುತ್ತೆ. ರಾಜ್ಯ ಪಟ್ಟಿಯಲ್ಲಿರುವಂಥ ವಿಷಯಗಳನ್ನ ಕಾನೂನು ಮಾಡೋದು ನಮ್ಮ ರಾಜ್ಯ ವಿಧಾನಸಭೆಗಳು ಮಾಡ್ತಾವು. ಓಕೆ. ನಂತರದಲ್ಲಿ ಸಮವರ್ತಿ ಇರೋದು ಕೇಂದ್ರ ಮತ್ತು ರಾಜ್ಯ ಎರಡೂ ಮಾಡ್ತಾವು. ಕೇಂದ್ರ ಮತ್ತು ರಾಜ್ಯ ಎರಡೂ ಮಾಡಿದಾಗ ಬಟ್ ಕೇಂದ್ರದ ಮೇಲುಗೈ ಆಗತ್ತೆ. ಕೆಲವೊಂದು ವಿಷಯಗಳು ಈ ಮೂರು ಪಟ್ಟಿಯಲ್ಲಿ ಇಲ್ಲದೆ ಇರುವಂತ ಹೊಸದಾಗಿ ಏನಾದ್ರೂ ಬಂದ್ರೆ ಅವನ್ನ ಅಧಿಕಾರ ಫಸ್ಟ್ ಸಂಸತ್ತಿಗಿರ್ತದೆ. ಸಂಸತ್ತಿಗೆ ಆ ಅಧಿಕಾರ ಇರುವಂತ. ಮತ್ತೆ ಸಂವಿಧಾನ ತಿದ್ದುಪಡಿ ಮಾಡಿ ಅದನ್ನ ಬೇಕಾದ್ರೆ ರಾಜ್ಯಗಳಿಗೆ ಆಮೇಲೆ ಬಿಟ್ಕೊಡ್ಬೋದು. ಸಂಸತ್ತು ರಾಜ್ಯಗಳಿಗೆ ಬೇಕಂದ್ರೆ ಬಿಟ್ಕೊಡ್ಬೋದು. ನಾರ್ಮಲಿ ಬಿಟ್ಕೊಡಲ್ಲ, ಯಾಕಂದ್ರೆ ಯಾರೇ ಆಗ್ಲಿ ಅಧಿಕಾರ ತಮ್ಮ ಹತ್ರ ಇರ್ಬೇಕಂತಾನೆ ಇಷ್ಟಪಡ್ತಾರೆ. ಸಂಸತ್ತು ಸ್ಟ್ರಾಂಗ್ ಆಗಿರ್ಬೇಕಂತಾನೆ ಇಷ್ಟಪಡೋದ್ರಿಂದ ಯಾವತ್ತೂ ಬಿಟ್ಕೊಡಲ್ಲ ಅದು ನಾರ್ಮಲಿ. ಓಕೆ. ಸೊ ಇದು ನೆನಪಿರ್ಲಿ, ಸಂಸತ್ತಿಗೆ ಇರ್ತದೆ. ಮೂರು ಪಟ್ಟಿಯಲ್ಲಿ ಇರದೇ ಇರುವಂತ ವಿಷಯಗಳು ಸಂಸತ್ತಿಗೆ ಇರುವಂತದ್ದು. 7th ಶೆಡ್ಯೂಲ್ ಅಲ್ಲಿ ಇರ್ತದೆ. ಈ ಕೇಂದ್ರ ಪಟ್ಟಿಯಲ್ಲಿ ಯಾವ ವಿಷಯಗಳು ಬರ್ತಾವು, ರಾಜ್ಯ ಪಟ್ಟಿಯಲ್ಲಿ ಯಾವುದು, ಸಮವರ್ತಿಯಲ್ಲಿ ಯಾವುದು ಅಂತ ಸಾಕಷ್ಟು ಬಾರಿ ಕ್ವಶನ್ ಕೇಳ್ತಾರೆ. ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಆ ಚಾಪ್ಟರ್ ಮಾಡುವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಆ ರೀತಿ ಕ್ವಶನ್ ಕೂಡ ಒಂದಿಷ್ಟು ಹೇಳ್ತೇನೆ ನಾನು. ಯಾವ್ಯಾವ ಪಟ್ಟಿಯಲ್ಲಿ ತುಂಬಾ ವಿಷಯಗಳು ಇದ್ರೂ ಕೂಡ ನಾವು ಈ ಕೇಂದ್ರ ಪಟ್ಟಿಯಲ್ಲಿ ಒಂದು 15, ರಾಜ್ಯ ಪಟ್ಟಿಯಲ್ಲಿ ಒಂದು 10-15, ಸಮರ್ಥ ಪಟ್ಟಿಯಲ್ಲಿ 10-15 ಇಷ್ಟು ನೆನ್ಪಿಟ್ಕೊಂಡ್ರೆ ಎಲ್ಲ ಸೇರಿ ಒಂದು 20 to 30 ಅಷ್ಟು ನೆನ್ಪಿಟ್ಟಿದ್ರೆ ನೀವು ಯಾವ ಪಟ್ಟಿ ಅನ್ನೋದು ಅದರಲ್ಲೇ ಕ್ವಶನ್ ಕೇಳ್ತಾರೆ. ತಿರ್ಗಾ ಮರ್ಗ ರಿಪೀಟ್ ಆಗ್ತದೆ. ಮ್ಯಾಚ್ ದ ಫಾಲೋಯಿಂಗ್ ಏನೇ ಬಂದರೂ ಕೂಡ ಇಷ್ಟು 20 ರಿಂದ 30 ಪಟ್ಟಿಗಳನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ವಿಷಯಗಳನ್ನ ನೀವು ಯಾವುದೇ ಕ್ವಶನ್ ಆನ್ಸರ್ ಮಾಡಬಹುದು. ಸಾಕಷ್ಟು ಬಾರಿ ರಿಪೀಟ್ ಆದಂತ ಕ್ವಶನ್. ಇದು ತುಂಬಾ ಈಸಿ ಇದೆ. ರಾಜ್ಯಸಭಾ ಸದಸ್ಯರನ್ನು ಎಷ್ಟು ಅವಧಿಗೆ ಆಯ್ಕೆ ಮಾಡಲಾಗ್ತದೆ? ಒಬ್ಬ ರಾಜ್ಯಸಭಾ ಸದಸ್ಯ ಇವತ್ತು ಆಯ್ಕೆ ಆದ್ರೆ ಎಷ್ಟು ಅವಧಿವರೆಗೆ ಅವರು ಅಧಿಕಾರದಲ್ಲಿರ್ತಾರೆ? 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ? ಪೋಲ್ ಮಾಡಬಹುದಾ? ಸರಿಯಾದ ಉತ್ತರ ಎಸ್, 6 ವರ್ಷ ಸರಿಯಾದ ಉತ್ತರ. ಹಾಗಾದ್ರೆ ಈ ರಾಜ್ಯಸಭಾ ಚೇರ್ಮನ್ ಇರ್ತಾರಲ್ಲ, ಯಾರಿರ್ತಾರೆ ಚೇರ್ಮನ್? ರಾಜ್ಯಸಭಾ ಚೇರ್ಮನ್ ಉಪರಾಷ್ಟ್ರಪತಿಯವರು ಇರ್ತಾರೆ. ಅವರ ಅಧಿಕಾರವಧಿ ಎಷ್ಟು? ರಾಜ್ಯಸಭಾ ಸದಸ್ಯರದು 6 ವರ್ಷ ಇದೆ. ರಾಜ್ಯಸಭಾ ಚೇರ್ಮನ್ ಅವರ ಅಧಿಕಾರಾವಧಿ ಎಷ್ಟು? ಓಕೆ. ವೈಸ್ ಪ್ರೆಸಿಡೆಂಟ್ ಇರ್ತಾರಲ್ಲ, ಅವರ ಅಧಿಕಾರಾವಧಿ ಎಷ್ಟು ಅಂತ. ಈಗ ಒಂದು 2 ವರ್ಷ ಅಧಿಕಾರ ನಡೆಸ್ತಾರೆ ಅನ್ಕೊಳ್ಳಿ. ರಾಜ್ಯಸಭಾ ಸದಸ್ಯ ಇವತ್ತು ಆಯ್ಕೆ ಆಗ್ತಾರೆ, ಏನೋ ಒಂದು ಕಾರಣದಿಂದ ರಾಜೀನಾಮೆ ಕೊಡ್ತಾರೆ ಅಥವಾ ಡೆತ್ ಆಗುತ್ತೆ, ಏನೋ ಒಂದು ಆಗುತ್ತೆ ಅಂತಂದ್ರೆ ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ನಡೀತದಲ್ಲ, ಹೊಸದಾಗಿ ಆಯ್ಕೆಯಾದ ರಾಜ್ಯಸಭಾ ಸದಸ್ಯ ಎಷ್ಟು ವರ್ಷಗಳ ಕಾಲ ಇರ್ತಾರೆ ಅಂದ್ರೆ, ಈಗ ನೋಡಿ, ಇವತ್ತಿಂದ ಟೋಟಲ್ 6 ವರ್ಷ ಇರ್ತಾರಂತ ಹೇಳಿದ್ವಿ ನಾವು. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? ಒಟ್ಟು ಆಯ್ಕೆ ಆಗಿದ್ದರಿಂದ ಹಿಡಿದು 6 ವರ್ಷ ಇರ್ತಾರ ಅಂತ ಹೇಳಿದ್ವಿ. ಸೊ ಯಾವುದೋ ಒಬ್ಬ ರಾಜ್ಯಸಭಾ ಸದಸ್ಯ 6 ವರ್ಷ ಆಯ್ಕೆ ಆಗಿರ್ತಾರಲ್ಲ, 2 ವರ್ಷ ಆದ್ಮೇಲೆ ಅವರು ನಿಧನ ಹೊಂದ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ರಾಜೀನಾಮೆ ಕೊಡ್ತಾರೆ ಅಂತ ಅನ್ಕೊಳ್ಳಿ.
ಅವಾಗ ಈಗ ಮುಂಬರುವಂತ ನೆಕ್ಸ್ಟ್ ಬರುವಂತ ರಾಜ್ಯಸಭಾ ನೆಕ್ಸ್ಟ್ ಎಲೆಕ್ಷನ್ ಆಗಿ ಬರ್ತಾರಲ್ಲ, ಅವರು ಇನ್ನು ಉಳಿದಿರುವಂತ ಯಾರಲ್ಲಿ 2 ವರ್ಷ ಆದ್ರೆ 4 ವರ್ಷ ಉಳಿದಿತ್ತಲ್ಲ, ಈ 4 ವರ್ಷ ಅಷ್ಟೇ ಅಧಿಕಾರ ನಡೆಸ್ತಾರ ಅಥವಾ ಹೊಸದಾಗಿ ಬಂದವರು ಪೂರ್ತಿ 6 ವರ್ಷ ನಡೆಸ್ತಾರ? ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಸ್ನೇಹಿತರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಸಲ ಕೇಳಿದ್ದಾರೆ. ರಾಜ್ಯಸಭೆದು ಹೇಗೆ ಮತ್ತು ನಮ್ಮ ಕರ್ನಾಟಕದಲ್ಲಿ MLC ಇದೆಯಲ್ಲ ಅವ್ರದ್ದು ಹೇಗೆ, ಆನಂತರ ನಮ್ಮ MP ಗಳದ್ದು ಹೇಗೆ, MLA ಗಳದ್ದು ಹೇಗೆ, ರಾಷ್ಟ್ರಪತಿ ಹೇಗೆ ಮತ್ತು ಉಪರಾಷ್ಟ್ರಪತಿ ಹೇಗೆ, ಇವೆಲ್ಲವನ್ನು ಹೇಳಿ. ಏನ್ ಕ್ವಶನ್ ಏನಿದು, ಈ ಒಬ್ಬ ಅಧಿಕಾರಿ ಯಾರೋ ಒಬ್ರು ಉಪರಾಷ್ಟ್ರಪತಿ ಆಗಿರ್ತಾರೆ ಅನ್ಕೊಳ್ಳಿ, 3 ವರ್ಷ ಆದ್ಮೇಲೆ ಅವ್ರ ಡೆತ್ ಅಥವಾ ರಾಜೀನಾಮೆ ಆಗತ್ತೆ. ನೆಕ್ಸ್ಟ್ ಇನ್ನೊಬ್ಬ ಉಪರಾಷ್ಟ್ರಪತಿ ಅವ್ರು ಎಷ್ಟು ವರ್ಷ ಅಧಿಕಾರ ನಡೆಸ್ತಾರೆ? ಉಳಿದಿರುವಂತ 2 ವರ್ಷ ಅಷ್ಟೇನಾ ಅಥವಾ ಪೂರ್ತಿ 5 ವರ್ಷನಾ? ರಾಷ್ಟ್ರಪತಿಗೆ ಉಳಿದಿರುವಂತ ಅವಧಿನ ಅಥವಾ ಪೂರ್ತಿ 5 ವರ್ಷನಾ? ಅಥವಾ ಇಲ್ಲಿ ರಾಜ್ಯಸಭಾ ಮೆಂಬರ್ ಮತ್ತು ಈ ಲೋಕಸಭಾ ಮೆಂಬರ್, ಈ MLA, ವಿಧಾನಸಭೆ ಮೆಂಬರ್, ವಿಧಾನ ಪರಿಷತ್ತಿನ MLC ಅವ್ರದ್ದು ಬಗ್ಗೆ ಕೂಡ ಹೇಳಿ. ಕ್ವಶನ್ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ, ಸ್ವಲ್ಪ ಕಮೆಂಟ್ ಮಾಡಿ. ಓಕೆ, ಇದನ್ನ ತಿಳ್ಕೊಂತ ಹೋಗಿ. ಈ ತರನೇ ಕ್ವಶನ್ ಬರೋದು, ಸ್ವಲ್ಪ ನೀಟಾಗಿ ತಿಳ್ಕೊಂಡ್ಬಿಟ್ರೆ ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರಿ. ಪಾಲಿಟಿ, ಎಕನಾಮಿ ಯಾವತ್ತು ಯಾವುದೇ ಎಷ್ಟೇ ಟಫ್ ಕ್ವಶನ್ ಕೇಳಿದ್ರು ಈಸಿಯಾಗಿ ಆಗಿರುತ್ತೆ ನಿಮಗೆ. ಕಾನ್ಸೆಪ್ಚುವಲ್ ಕ್ಲಾರಿಟಿ ಇದ್ರೆ ಈಸಿ ಆಗುತ್ತೆ, ಇಲ್ಲಾಂದ್ರೆ ಭಾಳ ಟಫ್ ಕೇಳ್ಯಾರ ಅಂತ ಹೇಳ್ತೀರಿ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು, ಏನ್ ಟಫ್ ಇರೋದೇ ಇಲ್ಲ. ಅಲ್ಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಇದರಲ್ಲಿ. ಭಾರತದ ಸಂಚಿತ ನಿಧಿಯಿಂದ ಹಣವನ್ನು ಸೆಳೆಯಲು ಈ ಕೆಳಗಿನ ಯಾವ ಅಧಿಕಾರಿಗಳ ಅನುಮೋದನೆ ಸಾಕಾಗುತ್ತದೆ? ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, CFI ಅಂತೀವಲ್ಲ, ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತೀವಲ್ಲ, ಅಲ್ಲಿಂದ ದುಡ್ಡು ತೆಗಿಬೇಕಾದ್ರೆ ಖರ್ಚು ಮಾಡೋದಕ್ಕೆ ಯಾರ ಅನುಮತಿ ಬೇಕಾಗ್ತದೆ? ಅನುಮೋದನೆ ಸಂಸತ್ತಿಗೆ ಮಾತ್ರ, ರಾಷ್ಟ್ರಪತಿಯವರು ಮಾತ್ರ. ಸಂಸತ್ತು ಅಥವಾ ರಾಷ್ಟ್ರಪತಿ ಯಾರಾದ್ರೂ ಒಬ್ರು ಕೊಡ್ಬೋದು. ಸಂಸತ್ತು ಮತ್ತು ರಾಷ್ಟ್ರಪತಿ ಮತ್ತೆ ಸೇಮ್ ರಿಪೀಟ್ ಆಗಿದೆಯಲ್ಲ, ಯಾರಾದ್ರೂ ಒಬ್ರು ಕೊಡ್ಬೋದು ಅಂತ ಹೇಳ್ತಾರೆ. ಯಾವುದು ಸರಿಯಾದ ಉತ್ತರ? ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಸಂಸತ್ತಿಗೆ ಅಷ್ಟೇ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ನೀವು ಕಟ್ಟುವಂತ ತೆರಿಗೆಯಲ್ಲಿ ಹೋಗುತ್ತೆ ಸ್ನೇಹಿತರೆ. ನೀವೆಲ್ಲ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತೀರಿ, GST ಆತರ ಏನೋ ಒಂದು ವಸ್ತುವನ್ನ ಪರ್ಚೇಸ್ ಮಾಡಿದಾಗ ಅದಕ್ಕೆ GST ಆಗತ್ತೆ. ಅದು ಎಲ್ಲಿಗೆ ಹೋಗುತ್ತೆ? ಅದೆಲ್ಲವೂ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹೋಗುತ್ತೆ. ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೀರಿ, ನಿಮಗೆ ಬರುವಂತ ಆದಾಯದಲ್ಲಿ ನೀವು ನೌಕರಿ ತಗೊಂಡ್ಮೇಲೆ ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ತಿರಲ್ಲ, ಆ ಕಟ್ಟಿದ ಮೇಲೆ ಅದು ಎಲ್ಲಿ ಹೋಗುತ್ತೆ? ಅದು ಕೂಡ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಈ ಕಂಪನಿಗಳು ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ತಾವ್, ಅದು ಕೂಡ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಸೊ ಇವೆಲ್ಲ ದುಡ್ಡು ಹೋಗುತ್ತಲ್ಲ, ಈ ಸೆಸ್ ಆಗಲಿ, ಸರ್ಚಾರ್ಜ್ ಆಗಲಿ, ಕೇಂದ್ರ ಹಾಕುವಂತ ಸೆಸ್ ಇರ್ಬೋದು, ಸರ್ಚಾರ್ಜ್ ಇರ್ಬೋದು, ಅಥವಾ ಕೇಂದ್ರ ಸಾಲ ತಗೊಳುತ್ತಲ್ಲ, ಅದೇ ಎಲ್ಲಿ ಹೋಗುತ್ತೆ? ಅದು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಬರುತ್ತೆ. ಕೇಂದ್ರ ತಗೊಳ್ಳುವಂತ ಸಾಲ ಕೂಡ ಬರುತ್ತೆ ಅಲ್ಲೇ. ಈಗ ರಾಜ್ಯಕ್ಕೆ ಸಾಲ ಕೊಟ್ಟಿರ್ತಾರಲ್ಲ, ವಾಪಸ್ ಎಲ್ಲಿ ಬರುತ್ತೆ? ಅದು ರಾಜ್ಯಗಳು ಸಾಲ ತೀರಿಸಿದಾಗ ಅದು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಬರ್ತದೆ. ಈ ಸ್ಟಾಂಪ್ ಡ್ಯೂಟಿ ಅವೆಲ್ಲ ಏನಾಗುತ್ತೆ? ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು. ಬಟ್ ಅಲ್ಲಿ ಕೇಂದ್ರದಲ್ಲಿ ಬಂದು ಎಕ್ಸೈಸ್ ಡ್ಯೂಟಿ ಅಂತಿದೆ. ಇಲ್ಲಿ ಕರ್ನಾಟಕದಲ್ಲಿ ಇರುವಂತ ಎಕ್ಸೈಸ್ ಕುಡಿಯೋದಿದೆಯಲ್ಲ, ಅಬಕಾರಿ ಅದಲ್ಲ. ಕೇಂದ್ರದಲ್ಲಿ ಎಕ್ಸೈಸ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಇದ್ರ ಮೇಲೆ ಹಾಕ್ತಾರೆ ಅದನ್ನ. ಈಗ ಪೆಟ್ರೋಲ್ ಡೀಸೆಲ್ಗೆ ಎಕ್ಸೈಸ್ ಡ್ಯೂಟಿ ಕೂಡ ಹಾಕ್ತಿರ್ತಾರೆ ಕೇಂದ್ರದವರು. ಅದು ಎಲ್ಲಿ ಬರುತ್ತೆ? ಅದು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅಲ್ಲಿ ನಂತರದ ಕಸ್ಟಮ್ಸ್ ಡ್ಯೂಟಿ ಅಂತ ಇರ್ತದೆ, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡಿದ್ರೆ ಎಲ್ಲವೂ ಕೂಡ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಬರುತ್ತೆ. ಅದು ಕೂಡ ಕ್ವಶನ್ ಕೇಳಿದ್ದಾರೆ IAS ಅಲ್ಲಿ. ಈ ತೆರಿಗೆ ಹಣ, ಕೇಂದ್ರ ಸರ್ಕಾರ ಮಾಡಿದಂತ ಸಾಲ, ಇವೆಲ್ಲ ಎಲ್ಲಿ ಹೋಗುತ್ತೆ ಅಂದ್ರೆ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಗೆ ಹೋಗುತ್ತೆ. ಇವೆಲ್ಲ ನೆನ್ಪಿಡ್ಬೇಕು ನೀವು. ಓಕೆ, ಸೊ ಇದರಿಂದ ದುಡ್ಡು ತೆಗಿಬೇಕಾದ್ರೆ ಯಾರ ಪರ್ಮಿಷನ್ ಬೇಕು? ಸಂಸತ್ತಿಂದು. ಹೇಗೆ ತಗೊಂತಾರ ಪರ್ಮಿಷನ್? ಅದಕ್ಕೆ ಕೇಂದ್ರ ಸಚಿವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿದ್ಮೇಲೆ ಪರ್ಮಿಷನ್ ತಗೋತಾರೆ. ಯಾವ ಮೆಜಾರಿಟಿ ಬೇಕು ಪರ್ಮಿಷನ್ ಅಂದ್ರೆ? ಸಿಂಪಲ್ ಮೆಜಾರಿಟಿ ಬೇಕು. ಸಿಂಪಲ್ ಮೆಜಾರಿಟಿ ಸಿಗುತ್ತಾ? ಅಕಸ್ಮಾತ್ ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ದುಡ್ಡು ತಗೋಬೇಕಂತ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಅಕಸ್ಮಾತ್ ಬಜೆಟ್ ಪಾಸ್ ಆಗ್ಲಿಲ್ಲ ಅಂದ್ರೆ, ಬಜೆಟ್ ಅನ್ನೋದು ವೋಟಿಂಗ್ ಹಾಕ್ತಾರಲ್ಲ, ವೋಟಿಂಗ್ ಹಾಕಿದಾಗ ಪಾಸ್ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ? ಸರ್ಕಾರನೇ ಬಿದ್ದೋಗುತ್ತೆ. ಆತರ ಆಗೋದೇ ಇಲ್ಲ ಯಾವಾಗ್ಲೂ. ಯಾಕಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ರೆ ಅಂದ್ರೆ ಅರ್ಥ ಏನು? ಅವ್ರಿಗೆ ಮೆಜಾರಿಟಿ ಇದೆ ಅಂದಂಗೆನೆ. ಮೆಜಾರಿಟಿ ಇದ್ದಲ್ಲೇ ಅವ್ರನ್ನ ಇಲ್ಲಿ ಸರ್ಕಾರ ನಡ್ಸಕ್ ಬಿಟ್ಟಿರ್ತಾರೆ. ಅವಾಗ ಸೊ ಮೆಜಾರಿಟಿ ಇದ್ದೇ ಇರ್ತದೆ, ಸೊ ಅದು ಪಾಸ್ ಆಗತ್ತೆ. ಸಿಂಪಲ್ ಮೆಜಾರಿಟಿಯಲ್ಲಿ ಆಗತ್ತೆ. ಓಕೆ, ಸೊ ಅಕಸ್ಮಾತ್ ಒಂದು ವೇಳೆ ಏನಾದ್ರೂ ಆ ಟೈಮಲ್ಲಿ ಜಾಸ್ತಿ ಜನ ಸಪೋರ್ಟ್ ಮಾಡ್ಲಿಲ್ಲ ಬಜೆಟ್ಗೆ ಅಂದ್ರೆ, ಬಜೆಟ್ ಪಾಸ್ ಆಗ್ಲಿಲ್ಲ ಅಂದ್ರೆ ಸರ್ಕಾರ ಬಿದ್ದಂಗೆ. ಇದು ಕೂಡ ನೆನ್ಪಿಡಿ, ಕೇಳಿದಾರೆ ಕ್ವಶನ್. ಬಜೆಟ್ ಪಾಸ್ ಆಗ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತ. ಓಕೆ, ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ರಾಷ್ಟ್ರಪತಿಯವರ ಪೂರ್ವಾನುಮತಿ ಬೇಕಾ? ನಿರ್ಮಲಾ ಸೀತಾರಾಮನ್ ಅವರು ಈಗ ಬಜೆಟ್ ಅನ್ನ ಮಂಡನೆ ಮಾಡ್ತಾರಲ್ಲ, ಅವರು ಪೂರ್ವಾನುಮತಿ ತಗೋಬೇಕಾ? ಇಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಿರ್ತಾರೆ, ಅವಾಗ ರಾಜ್ಯಪಾಲರ ಪೂರ್ವಾನುಮತಿ ತಗೊಂಡ್ ಬರ್ಬೇಕಾ ಅವರು? ಎಸ್ ಆರ್ ನೋ? ಅದು ಕಮೆಂಟ್ ಸೆಕ್ಷನ್ ಹೇಳಿ. ಈ ತರದ ಕ್ವಶನ್ ಕೂಡ ಕೇಳ್ತಿರ್ತಾರೆ. ರಾಜ್ಯಸಭೆ ಮತ್ತು ಲೋಕಸಭೆಗೆ ರಾಷ್ಟ್ರಪತಿ ಎಷ್ಟು ಸದಸ್ಯರನ್ನು ನಾಮಕರಣ ಮಾಡ್ತಾರೆ? ರಾಜ್ಯಸಭೆಗೆ 12 ಜನ, ಲೋಕಸಭೆಗೆ 2, 10, 2, 12, 4, 12, 6. ಯಾವುದು ಸರಿಯಾದ ಉತ್ತರ? ಸ್ಟ್ರೇಟ್ ಫಾರ್ವರ್ಡ್, ವೆರಿ ಸಿಂಪಲ್ ಕ್ವಶನ್. 12 ಜನ. ರಾಜ್ಯಸಭೆಗೆ 12 ಜನ, ಲೋಕಸಭೆಗೆ 2 ಇತ್ತು,
ಈಗ ತೆಗೆದಾಕಿದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಕೊಡಬಹುದು, ಬೇಕಾದ್ರೆ ನಾರ್ಮಲಿ ಕೊಡಲ್ಲ, ಈಗ ಆಲ್ಮೋಸ್ಟ್ ಈಗ ತೆಗೆದಾಕಿದ್ದಾರೆ. ಯಾವ ಸಂವಿಧಾನ ತಿದ್ದುಪಡಿ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೇವೆ. ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ರಾಷ್ಟ್ರಪತಿಯವರು ಲೋಕಸಭೆಗೆ 2 ನಾಮನಿರ್ದೇಶನ ಮಾಡ್ತಾರಲ್ಲ, ಅದು ಕ್ಯಾನ್ಸಲ್ ಮಾಡಿದ್ದಾರೆ, ಆಂಗ್ಲೋ ಇಂಡಿಯನ್ ಅನ್ನ. ಅದೊಂದು ಕಮೆಂಟ್ ಮಾಡಿ. ಪದೇ ಪದೇ ಹೇಳೋದ್ರಿಂದ ನಿಮಗೆ ನೆನಪುಳಿತದಂತ ಅಷ್ಟೇ, ಆ ಉದ್ದೇಶಕ್ಕೆ ಕ್ವಶನ್ ಕೇಳ್ತಾ ಇರೋದು. ಯಾಕಂದ್ರೆ ಈಗ ಮೊನ್ನೆ KS ಅನ್ನ ಬರೆದಾಗ ಇಲ್ಲಿ ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಯಾವುದರಿಂದ ಎರವಲು ಪಡೆದಿದ್ದೇವೆ ಅನ್ನೋದಕ್ಕೆ ಅವೆರಡರ ಮಧ್ಯೆ ಕನ್ಫ್ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ರು. ಸೊ ಯಾಕೆ ರಿವಿಷನ್ ಮಾಡಿಲ್ಲ? ತುಂಬಾ ಸಿಂಪಲ್ ಕ್ವಶನ್ ಅದು, ಬಟ್ ಅದನ್ನ ರಿವಿಷನ್ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನೀವು ಪದೇ ಪದೇ ನಾ ಕ್ವಶನ್ ಕೇಳ್ತಾ ಇರೋದು ಈ ಉದ್ದೇಶಕ್ಕೆ. ಸ್ವಲ್ಪ ಸರ್ಚ್ ಮಾಡಿ. ಸಂಸತ್ತಿನ ಪ್ರತಿಯೊಂದು ಸದನಗಳು ಒಟ್ಟಾಗಿ ಕಲೆಕ್ಟಿವ್ಲಿ ಮತ್ತು ಸದಸ್ಯರು ಪ್ರತ್ಯೇಕವಾಗಿ ಇಂಡಿವಿಜುವಲಿ ಕೆಲವು ವಿಶೇಷ ಅಧಿಕಾರಗಳಿದಾವೆ. ಅಂದ್ರೆ ಇಡೀ ಸಂಸತ್ತಿಗೆ ಒಟ್ಟಾರೆಯಾಗಿ ಒಂದಿಷ್ಟು ವಿಶೇಷ ಅಧಿಕಾರ, ಮತ್ತು ಇಂಡಿವಿಜುವಲಿ ಒಬ್ಬ MP ಸಿಂಗಲ್ ಆಗಿ ಒಬ್ಬ MP ಅವ್ರಿಗೂ ಕೂಡ ಒಂದಿಷ್ಟು ವಿಶೇಷ ಅಧಿಕಾರಗಳಿದಾವೆ. ಅದಿಲ್ಲಾರದೆ ಅವರು ತಮ್ಮ ಕಾರ್ಯಗಳನ್ನು ಸಮರ್ಥವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಿಲ್ಲ. ಅಂದ್ರೆ ಈ ತಮ್ಮ ವಿಶೇಷ ಸವಲತ್ತುಗಳು ಇಂಡಿವಿಜುವಲ್ MP ಆಗಿರಬಹುದು ಅಥವಾ ಒಟ್ಟಾರೆಯಾಗಿ ಸಂಸತ್ತಿಗೆ ಒಂದಿಷ್ಟು ವಿಶೇಷ ಸವಲತ್ತು, ಅದಿಲ್ಲಾರದೆ ಅವರು ಸಮರ್ಥವಾಗಿ ಕಾರ್ಯನಿರ್ವಹಿಸಕ ಆಗೋದಿಲ್ಲ. ಹಾಗಾದ್ರೆ ಈ ಸವಲತ್ತುಗಳನ್ನ ಯಾರು ಕೊಟ್ಟರು ಅವರಿಗೆ? ಈ ಸವಲತ್ತುಗಳನ್ನು ಡ್ಯಾಶ್ ಒದಗಿಸಿದೆ? ಭಾರತದ ಸಂವಿಧಾನ ಒದಗಿಸಿದೆಯಾ, ಅಥವಾ ಸಂಸತ್ತಿನಲ್ಲಿ ಮಾಡಿದಂತ ಒಂದು ಕಾಯ್ದೆ ಅದು ಒದಗಿಸಿದೆಯಾ, ಲೋಕಸಭೆ ಮತ್ತು ರಾಜ್ಯಸಭೆಯ ನಿಯಮ ಪುಸ್ತಕ ರೂಲ್ ಬುಕ್ ಅಂತಿರ್ತಾವ ಅಲ್ಲಿಂದ ಬಂದಿದೆಯಾ, ಅಥವಾ ರಾಷ್ಟ್ರಪತಿಯವರೇ ಈ ತರ ಅವರಿಗೆ ಸವಲತ್ತುಗಳನ್ನ ಕೊಟ್ಟಿರ್ತಾರ? ಸರಿಯಾದ ಉತ್ತರ. ಚೆನ್ನಾಗಿದೆ ಕ್ವಶನ್ ಇದು. ಅರ್ಥ ಆಯ್ತಲ್ಲ ಕ್ವಶನ್ ಏನಂತ? ಒಬ್ಬ ಸಿಂಗಲ್ ಆಗಿ ಒಬ್ಬ MP ಗೆ ಒಂದಿಷ್ಟು ಪ್ರಿವಿಲೇಜಸ್ ಇರ್ತಾವ. MP ಗಳ ಪ್ರಿವಿಲೇಜಸ್ ಬಗ್ಗೆ, ಅವರ ಸವಲತ್ತುಗಳ ಬಗ್ಗೆ ಯಾವ ಆರ್ಟಿಕಲ್ ಹೇಳುತ್ತೆ, ಮತ್ತು MLA ಸವಲತ್ತುಗಳ ಬಗ್ಗೆ ಆರ್ಟಿಕಲ್ ಯಾವುದು? ತುಂಬಾ ಸಾರಿ ನ್ಯೂಸ್ ಅಲ್ಲಿ ಇದೆ, ಈಗ ನ್ಯೂಸ್ ಅಲ್ಲಿ ಇರುವಂತದ್ದು ಆರ್ಟಿಕಲ್ ಅನ್ನ ಹೇಳಿ ಮತ್ತೆ ಆ ಕ್ವಶನ್ ಬಂದಾಗ ಹೇಳ್ತೀನಿ ನಿಮ್ಗೆ. ಇಬ್ಬರಿಗೂ, ಒಬ್ಬ ಇಂಡಿವಿಜುವಲ್ MP ಗೆ ಮತ್ತು ಸಂಸತ್ತಿಗೆ ಒಂದಿಷ್ಟು ವಿಶೇಷ ಅಧಿಕಾರಗಳಿರ್ತಾವ, ಆ ಅಧಿಕಾರಗಳನ್ನ ಅವರಿಗೆ ಕೊಟ್ಟವ್ರು ಯಾರು ಅಂತ. ಸರಿಯಾದ ಉತ್ತರ ಭಾರತದ ಸಂವಿಧಾನನೇ ಕೊಟ್ಟಿದೆ. ಅದಕ್ಕೆ ಆರ್ಟಿಕಲ್ ಹೇಳಿ ಅಂತಂದ್ರೆ ಏನ್ ಅರ್ಥ? ಆರ್ಟಿಕಲ್ ಹೇಳಿ ಅಂದ್ರೆ, ಆರ್ಟಿಕಲ್ ಅಂದ್ರೆ ಸಂವಿಧಾನನೇ ಕೊಟ್ಟಿದೆ ಅನ್ನಂಗೆ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಏನು ಅರ್ಥ? ಸಂವಿಧಾನದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ ಅನ್ನಂಗೆ. ಯಾವುದೋ ಒಂದು, ಈಗ NHRC ಅನ್ಕೊಳ್ಳಿ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದಾ? ಅಲ್ಲ. ಯಾಕೆ ಅಂತ? ಸಂವಿಧಾನದಲ್ಲಿ ಏನು ಕೊಟ್ಟೇ ಇಲ್ಲ ಅದನ್ನ. ನೀತಿ ಆಯೋಗ ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದಾ? ಅಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ಕೊಟ್ಟಿಲ್ಲ. ಈ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅಂತೀವಲ್ಲ, ಪ್ರೈಮ್ ಮಿನಿಸ್ಟರ್ PM, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದಾ? ಅದು ಕೂಡ ಅಲ್ಲ. ಯಾಕಂದ್ರೆ ಸಂವಿಧಾನದಲ್ಲಿ ಕೊಟ್ಟಿಲ್ಲ ಅದನ್ನ. ಓಕೆ, ಸೊ ಈ ರೀತಿ ಕ್ವಶನ್ಗೆ ಭಾರತದ ಸಂವಿಧಾನದಿಂದ ಈ ಅಧಿಕಾರ. ಹಾಗಾದ್ರೆ ಈ ಅಧಿಕಾರಗಳನ್ನ ಯಾವ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ? MP ಗೆ ಯಾವ ಅಧಿಕಾರದಲ್ಲಿ ಕೊಟ್ಟಿದ್ದಾರೆ? ಈ ನಮ್ಮ ಕರ್ನಾಟಕದ MLA ಗಳಿಗೆ ಯಾವ ಆರ್ಟಿಕಲ್ ಅಲ್ಲಿ ಅವರಿಗೆ ಈ ವಿಶೇಷ ಪ್ರಿವಿಲೇಜಸ್, ಸ್ಪೆಷಲ್ ಪ್ರಿವಿಲೇಜಸ್ ಕೊಟ್ಟಿದ್ದಾರೆ? ಯಾವ ವರ್ಷದಲ್ಲಿ ರಾಜ್ಯಸಭೆ ಸ್ಥಾಪನೆ ಆಯಿತು? ಈ ತಿಂಗಳು ಕೂಡ ಹೇಳಿ. 1950ರಲ್ಲಿ ಏನಾದ್ರು ಆಯ್ತಾ? 52, 53, 54. ಸರಿಯಾದ ಉತ್ತರ ಯಾವುದು? 52. ಲೋಕಸಭೆ ಆಗ್ಲಿ ಅದು 52ರಲ್ಲಿ, ರಾಜ್ಯಸಭಾ ಅದು 52ರಲ್ಲಿ, ವಿಧಾನಸಭೆ 52ರಲ್ಲಿ, ವಿಧಾನ ಪರಿಷತ್ತುಗಳು ಕೆಲವೊಂದು ರಾಜ್ಯದಲ್ಲಿ 52ರಲ್ಲಿ. ಸೊ ಇವೆಲ್ಲ ನೆನ್ಪಿಟ್ಕೊಳ್ಳಿ, ಅವೇ 52. ಯಾಕೆ ಸಂವಿಧಾನ ಬಂದಿದ್ದು 50 ಆದ್ರೂ ಯಾಕೆ ಇಮಿಡಿಯೇಟ್ ಸ್ಟಾರ್ಟ್ ಆಗಲಿಲ್ಲ? ಯಾಕಂದ್ರೆ ಎಲೆಕ್ಷನ್ ನಡೆಸಬೇಕಲ್ಲ. ಫಸ್ಟ್ ಟೈಮ್ ಎಲೆಕ್ಷನ್ ನಡೀತಾ ಇರ್ತದೆ ಆಫ್ಟರ್ ಇಂಡಿಪೆಂಡೆನ್ಸ್, ಅದಕ್ಕೋಸ್ಕರ ಸೊ ಅವರು ಎಲೆಕ್ಷನ್ ನಡೆಸಿ 52ರಿಂದ ಸ್ಟಾರ್ಟ್ ಆಯ್ತು. ನಮ್ಮ ಪ್ರೆಸಿಡೆಂಟ್ ಎಲೆಕ್ಷನ್ ಫಸ್ಟ್ ಆಗಿದ್ದೆ ಅವಾಗ, ಅದು ಕೂಡ 52ರಲ್ಲಿ. ಯಾಕಂದ್ರೆ ಪ್ರೆಸಿಡೆಂಟಿಗೆ ವೋಟ್ ಹಾಕೋರು ಯಾರು? ಎಲೆಕ್ಟೆಡ್ ಮೆಂಬರ್ ಆಫ್ ಈ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLAಗಳು, ಎಲೆಕ್ಟೆಡ್ MLAಗಳು, ಎಲೆಕ್ಟೆಡ್ MPಗಳು, ಲೋಕಸಭಾ ರಾಜ್ಯಸಭಾ. ಯೂನಿಯನ್ ಟೆರಿಟರಿದು ಅದು ಎಲೆಕ್ಟೆಡ್ MLAಗಳು. ಸೊ ಎಲೆಕ್ಟೆಡ್ ಅಂದ್ರೆ ವಿಧಾನಸಭೆ ಇರ್ಬೇಕಲ್ಲ, ಒಂದು ವಿಧಾನ ನಮ್ಮ ಒಂದು ಸಂಸತ್ ಇರ್ಬೇಕಲ್ಲ, ಅದಕ್ಕೆ 52ರಲ್ಲೇ ಆಯ್ತು ಎಲ್ಲವೂ ಕೂಡ. ಓಕೆ, ಅದಕ್ಕಿಂತ ಮುಂಚೆ ರಾಷ್ಟ್ರಪತಿ ಆಗಿದ್ರು. 1950 ಅಂದ ತಕ್ಷಣ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಗಿದ್ರು. ಬಟ್ ಅವರು ಅನ್ಅಪೋಸ್ಡ್, ಅಂದ್ರೆ ಅವ್ರಿಗೆ ಯಾವ್ದು ಎಲೆಕ್ಷನ್ ನಡೀಲಿಲ್ಲ, ಅವಿರೋಧವಾಗಿ ಆಯ್ಕೆಯಾಗಿ ಆಗ್ಬಿಟ್ಟಿದ್ರು. ಓಕೆ, ಸೊ ಇದು ಲೋಕಸಭೆ ಮತ್ತು ರಾಜ್ಯಸಭೆದು ಆ ಮಂತ್ ಅನ್ನ ಕೂಡ ಹೇಳಿ, ಡೇಟ್ ಸಾಧ್ಯ ಆದ್ರೆ ಡೇಟ್ ಕೂಡ ಹೇಳಿ, ಯಾವಾಗ ಸ್ಟಾರ್ಟ್ ಆಯ್ತು ಅಂತ. ಒಂದೊಂದ್ಸಲ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕೇಂದ್ರ ಸರ್ಕಾರದ ಎಕ್ಸಾಮ್ ಇರುತ್ತಲ್ಲ, ಅಲ್ಲಿ ಕೂಡ ಕೇಳಿದ್ದಾರೆ. ಕೇಂದ್ರ ಸರ್ಕಾರ ಚೆನ್ನಾಗಿದೆ ಜಾಬ್ಗಳು ಸ್ನೇಹಿತರೆ, ಅದು ಸಾಧ್ಯ ಆದ್ರೆ ಟ್ರೈ ಮಾಡಿ ಅವನ್ನೆಲ್ಲ. ಯಾಕಂದ್ರೆ ಪೇಮೆಂಟ್ ಜಾಸ್ತಿ ಇರ್ತದೆ, ಬಟ್ ಒಂದಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗ್ಬೇಕಾಗತ್ತೆ ನೀವು ಡ್ಯೂಟಿ ಮಾಡೋದಕ್ಕೆ. ಹೋಗಿ ಡ್ಯೂಟಿ ಬೇರೆ ಬೇರೆ ರಾಜ್ಯ ಎಲ್ಲ ಇಂಡಿಯಾದಲ್ಲಿ. ಮುಂದಿನ ದಿನಗಳಲ್ಲಿ ಎಷ್ಟು ಫ್ಲೈಟ್ಗಳು ಅಂತೂ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಕಿಗೆ ಫ್ಲೈಟ್ ಆಗುವಂತ ಲೆವೆಲ್ಗೆ ಬೆಳೀತದೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಿಮಾನ ನಿಲ್ದಾಣ ಹೇಳಿ ನೋಡೋಣ? ಕರ್ನಾಟಕದಲ್ಲಿ ಟೋಟಲ್ ಜಿಲ್ಲೆಗಳು ಎಷ್ಟು ಮತ್ತು ಟೋಟಲ್ ವಿಮಾನ ನಿಲ್ದಾಣಗಳು ಎಷ್ಟಿದಾವು, ಅದರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟಿದಾವೆ ಅದೊಂದು ಸ್ವಲ್ಪ ಹೇಳಿ. ಕೇಳ್ತಾರೆ ಆ ಕ್ವಶನ್. ಅದರ ಜೊತೆಗೆ ಈ ನಮ್ಮ ಪೋರ್ಟ್, ನ್ಯಾಷನಲ್ ಪೋರ್ಟ್ ಅಂತ ಇರ್ತಾವಲ್ಲ, ಪೋರ್ಟ್ ಎಷ್ಟಿದಾವು, ಮತ್ತು ಈ ಲೋಕಲ್ ರಿಲೇಟೆಡ್ ಪೋರ್ಟ್ಗಳು ತುಂಬಾ ಇದಾವೆ ಲೋಕಲ್, ಬಟ್ ಅಟ್ ಲೀಸ್ಟ್ ನ್ಯಾಷನಲ್ ಇದ್ದುದನ್ನ ಮೆನ್ಷನ್ ಮಾಡಿ. ಇಡೀ ದೇಶದಲ್ಲಿ ಟೋಟಲ್ ಎಷ್ಟು, ಕರ್ನಾಟಕದಲ್ಲಿ ಎಷ್ಟಿದಾವು ಅಂತ. ಈ ರೀತಿ ಕೂಡ ಬೇಸಿಕ್ ಕ್ವಶನ್ ಕೇಳ್ತಾರೆ, ಸ್ವಲ್ಪ ಸರ್ಚ್ ಮಾಡಿದ್ರೆ. ಓಕೆ, ಸೊ ಇವೆಲ್ಲವೂ ಕೂಡ
ಇದೊಂದು ಲಾಸ್ಟ್ ಕ್ವಶನ್ ನೋಡ್ಬಿಡೋಣ. ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಶೆಡ್ಯೂಲ್ ರಾಜ್ಯಸಭೆಯಲ್ಲಿ ಸ್ಥಾನಗಳ ಹಂಚಿಕೆ ಬಗ್ಗೆ ಹೇಳುತ್ತದೆ? ಈ ರಾಜ್ಯಸಭೆ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದ್ದಾರೆ ರಾಜ್ಯಸಭೆಗೆ? 12 ಜನ ಅಂತ ಹೇಳ್ತಿರ್ತೀರಿ ಅಲ್ವಾ. ಈ ಕರ್ನಾಟಕಕ್ಕೆ 12 ಅಂತ ಹೇಳಿದಾರೆ ಅವರು. ಎಲ್ಲಿ ಯಾವ ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ? 3, 4, 5, 6. ಸರಿಯಾದ ಉತ್ತರ 4ನೇ ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ. ಓಕೆ, ಸೊ ಈ ರೀತಿ ಕ್ವಶನ್ ಬರ್ತಾವೆ. ಮತ್ತೆ ನಾನು ಇನ್ನೂ ಹೆಚ್ಚಿನ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ತಿಳಿಸಿ. ಓಕೆ, ಇದೊಂದು ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥದ್ದು ಒಂದು ಬ್ರ್ಯಾಂಡ್ ಆಗಿ ಬೆಳೀಲಿ ಸ್ನೇಹಿತರೆ. ನಿಮಗೆ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಸ್ನೇಹಿತರು ಕೂಡ ತಿಳಿಸ್ತಾ ಹೋಗಿ. ಸಾಕಷ್ಟು ಜನಕ್ಕೆ ನಿಮಗೆ ಹೇಗೆ ಅನಿಸ್ತು ಕ್ಲಾಸ್ ಅಂತ ಕಮೆಂಟ್ ಮಾಡ್ತಾ ಹೋದ್ರೆ ನಮಗೆ ಇನ್ನೂ ಹೆಚ್ಚಿನ ರೀತಿ ಖುಷಿ ಆಗ್ತದೆ. ಹೆಚ್ಚಿನ ವಿಡಿಯೋಗಳನ್ನು ನಾವು ತರಬಹುದು. ಓಕೆ, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗ.